ಬಾಗೇಪಲ್ಲಿ ಅಲಿಯಾಸ್ ಭಾಗ್ಯನಗರದಲ್ಲಿ ವರ್ಷಗಳಿಂದ ಮನವಿ ಮಾಡಿದರೂ ತಮ್ಮ ಜಮೀನನ್ನು ಪತ್ತೆ ಮಾಡಿದ ಸರ್ವೇಯರ್ಸ್. ಸುಮಾರು ವರ್ಷಗಳಿಂದ ಇರುವ ಜಮೀನು ನಾಪತ್ತೆ ಎಂದು ತೋರಿಸುತ್ತಿರುವ ಸರ್ವೇಯರ್. ತಾಲೂಕಾ ದಂಡಾಧಿಕಾರಿಗಳು ಕೆಲಸ ಮಾಡಿ ಎಂದರೂ ಸರ್ವೇಯರ್ಗಳ ಕರಾಮತ್ನಿಂದ ಇದ್ದ ಜಮೀನು ಇಲ್ಲ ಎಂದು ತೋರಿಸುತ್ತಿರುವ ಸರ್ವರ್ಗಳ ಕಳ್ಳಾಟ. ಇದು ನಮ್ಮ ರಾಜ್ಯದ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶದ ಗಡಿಯನ್ನ ಹೊಂದಿ ಹೆಚ್ಚಿನದಾಗಿ ತೆಲುಗಿನ ಪ್ರಭಾವಕ್ಕೆ ಒಳಪಟ್ಟಿರುವ ತಾಲೂಕು ಬಾಗೇಪಲ್ಲಿ. ಅದು ಇತ್ತೀಚೆಗೆ ಭಾಗ್ಯನಗರವಾಗಿ ಹೆಸರು ಬದಲಾವಣೆಯಾಗಿದೆ. ನಗರದಲ್ಲಿ ಸುಮಾರು ವರ್ಷಗಳಿಂದ ಅವರ ತಾತ ಮುತ್ತಾತರಿಂದ ಸಂಪಾದಿಸಿದ ಪಿತ್ರಾರ್ಜಿತವು ಇಂದು ನಗರ ಬೆಳೆದು ನಗರದ ಹೃದಯ ಭಾಗದಲ್ಲಿ ಇರೋದು ಅವರ ತಪ್ಪ. ನಗರದ ಹೃದಯ ಭಾಗದಲ್ಲಿ 33 ಗುಂಟೆ 8 ಸೈಟ್ ಜಾಗವು ನಮಗೆ ಬೌಂಡ್ರಿ ಮಾಡಿಕೊಡಿ ಎಂದು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಗೆ ಮನವಿ ಮಾಡಿದ ಮುಸ್ಲಿಂ ಕುಟುಂಬ. ಆದರೆ ಆ ಪ್ರದೇಶ ಒತ್ತುವರಿಯಿಂದ ಕೂಡಿದ್ದು ಬಲಾಢ್ಯರ ಪ್ರಭಾವಕ್ಕೆ ನಲುಗಿ ಹೋಗಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಸೇವಕರಾಗಿ ಸರ್ಕಾರದ ಅಧಿಕಾರಿಗಳು ಎನ್ನುತ್ತಾರೆ. ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಈ ಸಂಘಟನೆಯ ಮೊರೆ ಹೋಗಿದ ಮುಸ್ಲಿಂ ಕುಟುಂಬ ಮೆಹಬೂಬ್ ಬಿನ್ ಶಾನ್ ವಾಜ್ ಎಂಬುವರ ಹೆಸರಿನಲ್ಲಿ ನಗರದ ಹೃದಯ ಭಾಗದಲ್ಲಿ 33 ಗುಂಟೆ 8 ಸೈಟ್ ಜಮೀನಿದ್ದು ಅಕ್ಕಪಕ್ಕ ಎಲ್ಲರೂ ಆ ಜಾಗವನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ ಎಂದು ಮಾಲೀಕರು ನಗರದ ತಾಲೂಕಾ ಕಚೇರಿ, ತಹಶೀಲ್ದಾರ್ ಮತ್ತು ಅಳತೆ ಸಿಬ್ಬಂದಿಗೆ ತಮ್ಮ ಮನವಿ ತಿಳಿಸಿದ್ದಾರೆ. ಸರ್ವೇಯರ್ಗಳು ಬಂದು ನಿಮ್ಮ ಜಾಗವೇ ಇಲ್ಲ ಎಂದು ಹೇಳಿದಾಗಲೆಲ್ಲ ನಾನು ಪಾಪ ಬಡಪಾಯಿಗಳು ಇನ್ನೇನು ಮಾಡಲು ಸಾಧ್ಯ ಇಲ್ಲ, ಇದಕ್ಕೆ ಎಎಸ್ಎಸ್ಕೆ ರಾಜ್ಯಾಧ್ಯಕ್ಷ ಸಂದೇಶ್ ಮೊರೆ ಹೋಗಿದ್ದು ಇಂದು ಅವರು ತಾಲೂಕಾ ಕಚೇರಿಗೆ ಭೇಟಿ ನೀಡಿ ತಾಲೂಕಾ ದಂಡಾಧಿಕಾರಿಗಳ ತರ ಮನವಿ ಮಾಡುತ್ತಾ ಬಡವರ ಪರ ನಿಂತು ಬಡವರ ಕಷ್ಟಗಳಿಗೆ ತಮ್ಮ ಸಂಘಟನೆ ಸದಾ ಮಿಡಿಯುತ್ತದೆ ಎಂದು ತಿಳಿಸಿದರು. ನನ್ನ ಹೆಸರು ವೆಂಕಟೇಶ್ ಅಂತ. ಏನು ಈ ಸರ್ವೆ ನಂಬರಲ್ಲಿದೆ 621/1A1ನಲ್ಲಿ ಟೋಟಲ್ 4 ಎಕರೆ 29 ಗುಂಟೆ ಗ್ರಾಂಟ್ ಆಗುತ್ತೆ 1936ರಲ್ಲಿ ಮೈಸೂರು ಮಹಾರಾಜ ಕಾಲದಿಂದ ಆಗ್ತಕ್ಕಂಥದ್ದು. ಎಲ್ಲ ಭಾಗಗಳು ಹೋಗಿ 33 ಗುಂಟೆ 8 ಸೆಂಟ್ ಉಳಿಯುತ್ತೆ. ಈ ಜಾಗದಲ್ಲಿ 2018ರಲ್ಲಿ AC ಅವರ ಆರ್ಡರ್ ಆಗುತ್ತೆ, ಮತ್ತೆ 2022ರಲ್ಲಿ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಆರ್ಡರ್ ಆಗುತ್ತೆ. ಆವತ್ತಿಂದ ಕೂಡ ನಾವು ಪೋಡಿ ಕಟ್ತಾ ಇದೀವಿ. ಇವತ್ತಿಗೂ ಕೂಡ ಪೋಡಿ ಮಾಡಿಕೊಟ್ಟಿಲ್ಲ. ನಮಗೆ ನಮ್ಮ ಜಮೀನು ಇಲ್ಲ ಅಂತೇಳಿ ಇದುವರೆಗೂ ಗುರ್ತು ಮಾಡಿಕೊಟ್ಟಿಲ್ಲ. ನಾವು ತಹಸೀಲ್ದಾರ್ ಅವ್ರ ಕಡೆಯಿಂದ ನಮ್ಗೆ ಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ಆದರೂ ಕೂಡ ಇಲ್ಲಿ ಮಾಡ್ತಕ್ಕಂಥ ಸರ್ವೇಯರ್ಗಳಾಗಲಿ ಸೆಕ್ರೆಟರಿಗಳಾಗಲಿ RI ಆಗಲಿ ಯಾವುದೇ ರೀತಿಯಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿಗೆ ಬರ್ತಾರೆ, ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾರೆ, ಹೋಗ್ತಾರೆ. ಹಾಗಾದ್ರೆ AC ಅವರ ಮಾಡಿರ್ತಕ್ಕಂಥ ಆರ್ಡರ್ಗೆ ಬೆಲೆ ಇಲ್ವಾ? ಆಗ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಆರ್ಡರ್ಗೆ ಬೆಲೆ ಇಲ್ವಾ? ಹಾಗಾದ್ರೆ ಎಷ್ಟು ಸಲ ಅವ್ರ ರೂಮ್ ಹತ್ರಕ್ಕೆ ಹೋಗ್ಬೇಕು, 50 ಸಲ ಹೋದ್ರೂ ಕೂಡ ನಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸುಮಾರು 8-10 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಇದುವರೆಗೂ ಕೂಡ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಷ್ಕಾರ ಆಗೇ ಇಲ್ಲ. ಹಾಗಾಗಿ ಇದನ್ನ ತಾವು ದಯವಿಟ್ಟು ಇದನ್ನ ಪ್ರಪಂಚಕ್ಕೆ ಗೊತ್ತಾಗ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಯಾಕೆ ಹೋರಾಟ ಇಲ್ದಿರೋ ಬಡವ್ರಿಗೆ ನ್ಯಾಯ ಸಿಗಲ್ಲ ಅಣ್ಣ? ಈಗ ಅಂಬೇಡ್ಕರ್ ಅವರು ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ನೋಡ್ರಿ, ದೇಶದಲ್ಲಿ ನಾವೇನ ಪಡ್ಕೊಬೇಕಂದ್ರೆ ಹೋರಾಟ ಮಾಡ್ಬೇಕು. ಅದಕ್ಕೆ ಹೋರಾಟಕ್ಕೋಸ್ಕರನೇ ಆರ್ಟಿಕಲ್ 19(1A) ಪ್ರಕಾರ ನಮ್ಗೆ ಎಲ್ಲಾ ತರ ರೇಟ್ಸ್ ಕೊಟ್ಟಿದ್ದಾರೆ. ನಾವ್ ಹೇಳೋಂತದ್ದೇನಂದ್ರೆ ಇದೇ ಜಾಗದಲ್ಲಿ 33 ಗುಂಟೆ ಜಾಗದಲ್ಲಿ ಯಾವ್ದಾದ್ರು ದೊಡ್ಡ ಶ್ರೀಮಂತ ಇದ್ದಿದ್ರೆ, ದೊಡ್ಡ ಯಾವನ ಈ ರಿಯಲ್ ಎಸ್ಟೇಟ್ ಅವನ ಏಜೆಂಟ್ ಅಂತ ಬೇರೆ ನಿಂತಿದ್ರೆ, ಅಥವಾ ನಿಮ್ MLA ಅಂತವನೇನೋ ನಿಂತಿದ್ರೆ, ಅರ್ಥ ಆಯ್ತಾನೆ ನಾನು ಹೇಳೋದು? ಲೋಕಲ್ MLA ಇದ್ದಿದ್ರೆ 33 ಗುಂಟೆ ಬಿಡ್ತಾ ಇದ್ನ? ಬಿಡ್ತಾ ಇದ್ದಿಲ್ಲ. ನಾವ್ ಹೇಳಂತದೇನಂದ್ರೆ MLAಗಳ್ಕೊಂದ್ ನ್ಯಾಯ, ಇಂತ ಬಡವ್ರಿಗೊಂದ್ ನ್ಯಾಯ ಆಗೋದ್ ಬೇಡ. 33 ಗುಂಟೆ ಜಮೀನು ಬಿಡಿಸ್ಬೇಕು. MLA ವಿರುದ್ಧ ಬೇಕಾದಷ್ಟು ಆರೋಪಗಳು ಬಂದೈತಣ್ಣ. ಆದ್ರೆ ನಾವ್ ಇಲ್ಲಿ ತನಕ ಇದೇ ಮೊದಲನೇ ಬಾರಿ ಬಂದಿರೋಂಥದ್ದು. ನಾನು ಈಗ MLA ಅವ್ರ ವಿರುದ್ಧ ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋಂಥದ್ದು ದುಡ್ಡಿರೋಂಥವ್ರಿಗೆ, ಶ್ರೀಮಂತರಿಗೆ, ರಾಜಕಾರಣಿಗಳಿಗೊಂದ್ ನ್ಯಾಯ, ಬಡವ್ರಿಗೊಂದ್ ನ್ಯಾಯ ಆಗೋದ್ ಬೇಡ ಸರ್ವೇಯರ್ಸ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀನಿ ಅಷ್ಟೇ ಅಲ್ವಾ? ಈಗ ನಾನ್ ಹೇಳೋಂಥದ್ದೇನಂದ್ರೆ ಯಾವ್ದೋ ಒಂದು ಪೊಲೀಸ್ ಇಶ್ಯೂ ಇಷ್ಟು ದಿನ ನೋಡ್ತಾ ಇದೀರಿ ನೀವು, ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಾ. ಯಾವನೋ ಒಬ್ಬನ್ ಪೊಲೀಸ್ ಅವನು ನಮ್ಮ ಹೆಣ್ಮಗಳಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಬಿಟ್ಬಿಟ್ರು. ಒಂದು ವೇಳೆ ಬಡವರಿಗೆ ಅನ್ಯಾಯವಾದರೆ ತಾಲೂಕಾ ಕಚೇರಿಯ ಮುಂದೆ ನ್ಯಾಯಯುತವಾಗಿ ಧರಣಿ ಮಾಡುತ್ತೇವೆ, ಉಪವಾಸ ಸತ್ಯಾಗ್ರಹವನ್ನು ಕೋರುತ್ತೇವೆ. ಬಡವರ ಜಮೀನುಗಳಿಗೆ ಮತ್ತು ಅವರುಗಳಿಗೆ ತೊಂದರೆ ನೀಡುವ ಬಲಾಢ್ಯರ ಮತ್ತು ಅಧಿಕಾರ ದರ್ಪದಿಂದ ಬಡವರ ಬೆನ್ನಿಗೆ ಭಾರವಾದರೆ ನಮ್ಮ ಸಂಘಟನೆ ಅದಕ್ಕೆ ತಕ್ಕ ಉತ್ತರ ನೀಡುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇನ್ನು ಈ ವಿಷಯದ ಬಗ್ಗೆ ತಾಲೂಕಾ ದಂಡಾಧಿಕಾರಿಗಳು ಕೂಡಲೇ ಕ್ರಮವನ್ನು ಜರುಗಿಸುತ್ತೇವೆ. ಮುಂದಿನ 3-4 ದಿನಗಳಲ್ಲಿ ಸರ್ವೇಯರ್ಗಳಿಗೆ ಕಟ್ಟುನಿಟ್ಟಿನ ಜವಾಬ್ದಾರಿಯನ್ನು ವಹಿಸಿ ಅವರ ಜಮೀನಿನ ಚಕ್ಬಂದಿಯನ್ನು ಮಾಡಿಸಿಕೊಡುತ್ತೇವೆ ಎಂದು ಈ ಮೂಲಕ ಹಾಮಿಯನ್ನು ಕೊಟ್ಟಿದ್ದಾರೆ.
ಈ ಮೂಲಕವಾದರೂ SSK ಸಂಘಟನೆಯು ಬಡವರ ಪರ ನ್ಯಾಯದ ಪರ ಇದ್ದಾರೆ ಎಂಬ ಸ್ವಲ್ಪ ಸಮಾಧಾನವಾದರೂ ಇದೆ ಎಂದು ಫಲಾನುಭವಿಗಳು ತಮ್ಮ ಸಮಾಧಾನದ ಮಾತುಗಳನ್ನಾಡಿದ್ದಾರೆ. ನೋಡಬೇಕು, ಬಡವರ ಪರ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಮುತುವರ್ಜಿ ವಹಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಸಮಾಜಕ್ಕಾಗಿ ನಿಮ್ಮ PT ಕನ್ನಡ ವಾಹಿನಿಯನ್ನೇ ನೋಡಿ. ಸಬ್ಸ್ಕ್ರೈಬ್ ಮತ್ತು ಪೇಜ್ ಫಾಲೋ ಮಾಡಿ. ಸುಮಾರು ವರ್ಷಗಳಿಂದ ಅರ್ಜಿ ಹಾಕ್ತಾ ಇದ್ದಾರೆ. ಯಾವ ಶಕ್ತಿಗಳೆಲ್ಲ ಏನು ಅಡ್ಡ ಬರ್ತಿಲ್ಲ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಂದು ಸರ್ವೆ ಮಾಡಿಸಿ ಒಂದು ಜಾಗನ ಗುರ್ತು ಮಾಡಿಕೊಡೋದಕ್ಕೆ ಇಲ್ಲಿ ಅಂತ ಆಗಿಲ್ಲ. ಇದು 3 ನಂಬರ್ ಜಾಗ ಒಟ್ಟೊಬ್ಬರು ಸಿಗ್ತಾರೆ, 4 ಸರ್ವೆಯಲ್ಲಿ ಬರುತ್ತೆ. ನೀವು ಈ ವಿಚಾರವಾಗಿ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿ ಸರ್ವೆ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲೋ ಇಷ್ಟರು ಹೆಚ್ಚು ಕಮ್ಮಿ ಆಗಲಿ. ನಾವು ಎಲ್ಲರೂ DC ಅವರಿಗೆ ನಿಮಗೆ ಎಲ್ಲರೂ ಸಂಘಟನೆ